ಡಿಕೆಶಿ ಅವರನ್ನ ಸಿಎಂ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಅಣ್ಣನನ್ನ ಸಿಎಂ ಮಾಡುವ ಗುರಿ ಇದೆ. ನನ್ನ ಆಸೆಯಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ ಡಿಕೆ ಸುರೇಶ್ ಅವರು. ಡಿಕೆಶಿ ಅವರನ್ನ ಈಗ ಸಿಎಂ ಆಗಿ ನೋಡಬೇಕು ಅನ್ನೋದು ಅವರ ಬಹಳ ದಿನಗಳ ಕನಸು, ಆ ಆಸೆ ಕೂಡ, ಆ ಒಂದು ಗುರಿ ಇದೆ. ಆ ಆಸೆಯಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಅದಕ್ಕೊಂದು ಕಾಲ ಬರಬೇಕು, ತೀರ್ಮಾನ ಆಗಬೇಕು. ಇವತ್ತು ಮುಖ್ಯಮಂತ್ರಿಗಳು ಆ ಸೀಟಲ್ಲಿ ಕುಳಿತಿದ್ದಾರೆ, ಅಂದ್ರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸೀಟಲ್ಲಿ ಕೂತಿದ್ದಾರೆ. ಅದರ ಬಗ್ಗೆ ಈಗ ಚರ್ಚೆ ಮಾಡಬಾರದು ಅಂತ ಹೇಳಿದ್ದಾರೆ ಡಿಕೆ ಸುರೇಶ್. ಡಿಕೆಶಿ ದೆಹಲಿ ಭೇಟಿ ವಿಚಾರಕ್ಕೆ ಬೇರೆ ಅರ್ಥವನ್ನ ಕಲ್ಪಿಸುವಂತಹ ಅವಶ್ಯಕತೆ ಇಲ್ಲ. ಹೈಕಮಾಂಡ್ ಭೇಟಿ ಮಾಡಿ ಬರೋದು ಅದು ಪ್ರವೃತ್ತಿ ಅಂತ ಹೇಳಿ ಅಣ್ಣನ ಪರವಾಗಿ ಡಿಕೆ ಸುರೇಶ್ ಈಗ ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ. ಅವರು ದೆಹಲಿ ಭೇಟಿ ಮಾಡಿದ್ರಲ್ಲ, ಮೊನ್ನೆ ಮಾಡಿರುವಂತಹ ಈ ಒಂದು ಭೇಟಿಯ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳು, ವಿಚಾರಗಳು, ವಿಶ್ಲೇಷಣೆಗಳು ನಡೀತಾ ಇದೆ. ಯಾಕಂದ್ರೆ ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಬೇಕು ಅಂತ ಹೇಳಿದ್ರೆ ಆಗ ಈ ಒಂದು ಅಧಿಕಾರ ಹಂಚಿಕೆ ಬಗ್ಗೆ ಸ್ಪಷ್ಟತೆ ಬೇಕು ಅಂತ ಕೇಳಿದ್ದಾರೆ ಅನ್ನುವಂತಹ ಚರ್ಚೆಗಳು ನಡೀತಾ ಇರುವ ಸಂದರ್ಭದಲ್ಲಿ ಡಿಕೆಶಿ ಮುಂದೆ ಯಾವುದೇ ಅಜೆಂಡಾ ಇಲ್ಲ, ಬೇರೆ ಯಾವುದೇ ಚಿಂತನೆಗಳು ಇಲ್ಲ. ಡಿಕೆಶಿ ಮುಂದೆ ಆ ರೀತಿಯ ಚಿಂತನೆಗಳು ಇಲ್ಲ. ಈಗ ಕುರ್ಚಿಗಾಗಿ ಹಕ್ಕು ಅನ್ನುವ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ ಡಿಕೆ ಸುರೇಶ್. ಈಗಾಗಲೇ ಡಿಕೆ ಸುರೇಶ್ ಅವರು ತಮ್ಮ ಆಸೆಯನ್ನ ಬಹಳ ಸಮಯದಿಂದಲೂ ಕೂಡ ವ್ಯಕ್ತಪಡಿಸಿದ್ದಾರೆ. ಅದು ತಮ್ಮ ಅಣ್ಣನನ್ನ ಮುಖ್ಯಮಂತ್ರಿ ಗಾದಿಯಲ್ಲಿ ನೋಡಬೇಕು ಅನ್ನುವಂತಹ ಆಸೆ, ಅದರಲ್ಲಿ ಯಾವುದೇ ರೀತಿಯ ಮುಚ್ಚುಮರೆ ಇಲ್ಲ. ಆದ್ರೆ ಇದೀಗ ಅಂತಹ ಒಂದು ಸಂದರ್ಭನ ಅನ್ನುವಂತಹ ವಿಚಾರವನ್ನ ಕೇಳ್ತಿದ್ದಾರೆ. ಈಗ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಅಂತಹ ಒಂದು ಅವಕಾಶ ನಮ್ಮ ಅಣ್ಣನಿಗೆ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಮಯ, ಸಂದರ್ಭ ಖಂಡಿತವಾಗ್ಲೂ ಕೂಡ ಕೂಡಿ ಬರಬೇಕು. ಕುರ್ಚಿಗಾಗಿ ಹಕ್ಕು ಅನ್ನುವಂತಹ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ ಡಿಕೆ ಸುರೇಶ್. ಕಾಂಗ್ರೆಸ್ನಲ್ಲಿ ಏಕನಾಥ್ ಶಿಂದೆ ಬರ್ತಾರೆ ಅನ್ನುವ ಬಿಜೆಪಿಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿರೋದು ಕಾಂಗ್ರೆಸ್ನ ಸಿದ್ದರಾಮಯ್ಯ ಸರ್ಕಾರ, ಯಾವ ಶಿಂದೆ ಸರ್ಕಾರವೂ ಬರಲ್ಲ ಅಂತ ಹೇಳಿದ್ದಾರೆ ಮಹದೇವಪ್ಪ ಅವರು. ಈ ಮೂಲಕ ಈಗ ಬಿಜೆಪಿಯವರು ಈ ವಿಚಾರವನ್ನ ಹೇಳ್ತಾ ಇದ್ದಾರಲ್ಲ, ಇಲ್ಲೂ ಕೂಡ ಏಕನಾಥ್ ಶಿಂದೆ ರೀತಿಯಾಗಿ ಆಗ್ತಾರೆ ಡಿಕೆ ಶಿವಕುಮಾರ್ ಅಂತ ಹೇಳಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಗಟ್ಟಿಯಾಗಿದೆ, ಯಾವ ಶಿಂದೆ ಸರ್ಕಾರವೂ ಕೂಡ ಬರಲ್ಲ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಬಿಜೆಪಿಯವರು ಹೇಳಿದಂತೆ ಯಾವ ಶಿಂದೆನೂ ಬರಲ್ಲ ಅಂತ ಹೇಳಿ ಮೈಸೂರಲ್ಲಿ ಸಚಿವ ಸಿ ಮಹದೇವಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಬಣ ಜಗಳ ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಈಗಾಗಲೇ ಬಣ ರಾಜಕೀಯ ವಿಚಾರದಲ್ಲಿ ಏನೆಲ್ಲ ಆಗ್ತಾ ಇದೆ, ಸೈಲೆಂಟ್ ಗೇಮ್ಗಳು ಹೇಗೆ ನಡೀತಾ ಇದೆ, ಎಲ್ಲೆಲ್ಲಿ ಯಾವ ರೀತಿಯ ಮಾಸ್ಟರ್ ಪ್ಲಾನ್ಗಳು ಆಗ್ತಾ ಇದೆ, ಯಾರ್ಯಾರಿಗೆ ಟಾಂಗ್ ಕೊಡ್ತಾ ಇದ್ದಾರೆ, ಹೈಕಮಾಂಡ್ ಅನ್ನು ಯಾರ್ಯಾರು ಭೇಟಿ ಆಗ್ತಾ ಇದ್ದಾರೆ, ಇವೆಲ್ಲವೂ ರಾಜ್ಯದ ಜನತೆ ಗಮನಿಸ್ತಾ ಇದೆ. ಬಟ್ ಸಮರ್ಥನೆ ಮಾಡ್ಕೊಳ್ಳೇಬೇಕು ಅಂತಹ ಪರಿಸ್ಥಿತಿ ಕಾಂಗ್ರೆಸ್ನಲ್ಲೂ ಕೂಡ ಇದೆ, ಸಚಿವರುಗಳಿಗೆ ಇದೆ. ಈ ಹಿನ್ನೆಲೆಯಲ್ಲಿ ಬಣ ರಾಜಕೀಯ ಇಲ್ಲ ಅಂತ ಹೇಳಿದ್ರು ಕೂಡ ಏನೇನು ಆಗ್ತಾ ಇದೆ, ಯಾರ್ಯಾರು ಎಲ್ಲೆಲ್ಲ ಹೋಗ್ತಿದ್ದಾರೆ, ಯಾವ ರೀತಿಯಾಗಿ ಟಾಂಗ್ ಕೊಡ್ತಿದ್ದಾರೆ ಅನ್ನೋದನ್ನ ಈಗಾಗಲೇ ಜನ ನೋಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡರೇ, ಈಗಾಗಲೇ ಈಶಾ ಫೌಂಡೇಶನ್ ನ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಡಿಕೆಶಿ ಪಾಲ್ಗೊಂಡಿದ್ದು ಈಗ ಮೊನ್ನೆಯಿಂದಲೂ ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲೇ ಪರ ವಿರೋಧಾಭಿಪ್ರಾಯಗಳು ವ್ಯಕ್ತ ಆಗ್ತಾ ಇರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಬಣದಲ್ಲೇ ಈಗ ಪರ ವಿರೋಧದ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ರಾಜಣ್ಣ ಒಂದ್ ಕಡೆ ಒಂದ್ ರೀತಿ ಹೇಳಿದ್ರೆ ಎಂ.ಬಿ. ಪಾಟೀಲ್ ಇನ್ನೊಂದು ರೀತಿಯಾಗಿ ಹೇಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಡಿಕೆಶಿಯ ನಡೆ ಅಥವಾ ಡಿಕೆಶಿ ಸ್ಪಷ್ಟವಾಗಿ ಹಿಂದುತ್ವದ ವಿಚಾರವನ್ನ ಹೇಳ್ತಾ ಇದ್ದಾರೆ. ಈಗ ಇದು ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಿಗೆ ಕಾರಣ ಆಗಬಹುದು? ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂದ್ರೆ, ಎಲ್ಲ ಒಂದ್ ಕಡೆಯಾಗಿ ಡಿಕೆ ಶಿವಕುಮಾರ್ ಅವರು ತಮ್ಮನ್ನ ಸಿಎಂ ಮಾಡದೇ ಇದ್ರೆ ನಾನು ಬಿಜೆಪಿಗೆ ಹೋಗ್ತೀನಿ ಅಂತ ಒಂದು ಸಂದೇಶವನ್ನ ನೇರವಾಗಿ ರವಾನೆ ಮಾಡ್ಬಿಟ್ಟಿದ್ದಾರೆ. ಅದು ಕುಂಭಮೇಳಕ್ಕೆ ಹೋದಂತ ಸಂದರ್ಭದಲ್ಲಿ ಏನು ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಖುದ್ದು ಕುಂಭಮೇಳವನ್ನ ಪರೋಕ್ಷ ವಿರೋಧ ಮಾಡಿದ್ರು. ಕುಂಭಮೇಳದಿಂದ ಹೊಟ್ಟೆ ತುಂಬುತ್ತಾ ಅನ್ನುವಂತ ನಿಟ್ಟಲ್ಲಿ ಎಐಸಿಸಿ ಅಧ್ಯಕ್ಷರ ಈ ಒಂದು ವಿರೋಧದ ಮಾತಿನ ನಡುವೆಯೂ ಕೂಡ ಡಿಕೆ ಶಿವಕುಮಾರ್ ನೇರವಾಗಿ ಕುಂಭಮೇಳಕ್ಕೆ ತೆರಳಿ ಅಲ್ಲಿ ಗಂಗಾ ಸ್ನಾನವನ್ನ ಮಾಡಿ ವಾಪಸ್ ಆಗಿ ಬಂದ್ರು. ಇದೀಗ ಏನು ಕಳೆದ 2-3 ದಿನ ಶಿವರಾತ್ರೋತ್ಸವದ ಅಂಗವಾಗಿ ಇಶಾ ಫೌಂಡೇಶನ್ ನಿಂದ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿ ಕೇಂದ್ರ ಗೃಹ ಸಚಿವ ಹಾಗೂ ಬಿಜೆಪಿ ನಾಯಕ ಅಮಿತ್ ಶಾ ಅವರ ಜೊತೆ ವೇದಿಕೆಯನ್ನು ಹಂಚಿಕೊಂಡು ಡಿಕೆ ಶಿವಕುಮಾರ್ ಅವರು ಈ ಮೂಲಕವಾಗಿ ನನ್ನನ್ನ 2.5 ವರ್ಷದ ಬಳಿಕ ಅಥವಾ ಬಜೆಟ್ ಆದ ಬಳಿಕ ನನ್ಗೆ ಏನಾದ್ರೂ ಹುದ್ದೆಯನ್ನ ಕೊಡದೇ ಇದ್ರೆ ಅಥವಾ ಈ ಒಂದು 5 ವರ್ಷದ ಬಳಿಕ ಅಥವಾ 2028ಕ್ಕೆ ನನ್ನ ನೇತೃತ್ವದಲ್ಲಿ ಚುನಾವಣೆ ನಡೆಸದೇ ಇದ್ರೆ ನಾನ್ ಬಿಜೆಪಿಗೆ ಹೋಗಕ್ಕೆ ಶತಸಿದ್ಧ ಅನ್ನುವಂತ ಒಂದು ಸಂದೇಶವನ್ನ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ರವಾನೆ ಮಾಡಿದ್ರು. ಸೊ ಯಾವಾಗ ಅಮಿತ್ ಶಾ ಅವ್ರ ಜೊತೆ ಈ ಒಂದು ವೇದಿಕೆಯನ್ನು ಹಂಚ್ಕೊಂಡ್ರು ಪರ ವಿರೋಧ ಚರ್ಚೆಗಳು ಶುರುವಾದವು. ಇತ್ತ ಏನು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಏನು ಸಿದ್ದರಾಮಯ್ಯನವರ ಬಣದವರು, ಸಿದ್ದರಾಮಯ್ಯನವರ ಆಪ್ತ ಸಚಿವರು ಡಿಕೆ ಶಿವಕುಮಾರ್ ಅವರ ಒಂದು ಪ್ರವಾಸವನ್ನ ಸಮರ್ಥನೆ ಮಾಡ್ಕೊಂಡ್ರೆ, ಇತ್ತ
ಏನು ಬಿಜೆಪಿ ನಾಯಕರು ಶೀಘ್ರದಲ್ಲೇ ಏಕನಾಥ್ ಶಿಂದೆ ಉದ್ಭವ ಆಗ್ತಾರೆ, ಅಜಿತ್ ಪವಾರ್ ಉದ್ಭವ ಆಗ್ತಾರೆ ಅನ್ನೋ ನಿಟ್ಟ ಪರೋಕ್ಷವಾಗಿ ಒಂದ್ ರೀತಿ ಛೇಡಿಸ್ತಾ ಇದ್ರು ಸಿಎಂ ಬಣವನ್ನ. ಸೊ ಹೀಗಾಗಿ ಇವತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಸಹೋದರರಾಗಿರ್ತಕ್ಕಂಥ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಮಾತು ಹೇಳಿದ್ರು, ಹೌದ್ರಿ ನನ್ಗೆ ಈಗಲೂ ಆಸೆ ಇದೆ ಡಿ ಕೆ ಶಿವಕುಮಾರ್ ಅವರನ್ನ ಒಮ್ಮೆ ಸಿಎಂ ಮಾಡ್ಬೇಕು ಅಂತ. ಇನ್ನೂ ಒಂದ್ ಮಾತನ್ನ ಹೇಳಿದ್ರು ನೋಡ್ರಿ, ಈಗ ಸಿದ್ದರಾಮಯ್ಯನವರು ಸಿಎಂ ಹುದ್ದೆಯಲ್ಲಿ ಕುಂತಿದ್ದಾರೆ, ಅವ್ರನ್ನ ಎಳೆದು ಕೂರಿಸ್ಬೇಕಷ್ಟೇ, ಎಳೆದು ಕೂರ್ಸಕ್ಕಾಗುತ್ತಾ ಅವೆಲ್ಲ ಸಾಧ್ಯ ಇಲ್ಲ, ಈಗ ಚರ್ಚೆ ಅನಗತ್ಯ ಅನ್ನುವಂತ ಒಂದು ಮಾತನ್ನ ಹೇಳೋದ್ರ ಮುಖಾಂತರ ಎಲ್ಲೋ ಒಂದ್ ಕಡೆಗೆ ಡಿ ಕೆ ಶಿವಕುಮಾರ್ ಅವರು 2.5 ವರ್ಷದ ಬಳಿಕ ಅವರು ಸಿಎಂ ಹುದ್ದೆಗೆ ಏರೋದಕ್ಕೆ ಎಲ್ಲಾ ರೀತಿಯಾದಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ. ಇನ್ನುಳಿದಂತೆ ಇತ್ತ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಸಿಎಂ ಆಪ್ತರಾಗಿರ್ತಕ್ಕಂಥವ್ರು, ಅವರು ಕೂಡ ಯಾವ ಏಕನಾಥ್ ಶಿಂದೆ ಅವರು ಉದ್ಭವ ಆಗೋದಿಲ್ಲ, ಯಾವ ಅಜಿತ್ ಪವಾರ್ ಉದ್ಭವ ಆಗೋದಿಲ್ಲ, ಸಿದ್ದರಾಮಯ್ಯ ಸರ್ಕಾರ ಗಟ್ಟಿಯಾಗಿರುತ್ತೆ ಅಂತ. ಇತ್ತ ಸತೀಶ್ ಜಾರಕಿಹೊಳಿ ಅವರು ಕೂಡ ಅದೇ ಮಾತನ್ನ ಪುನರುಚ್ಚಾರ ಮಾಡಿರ್ತಕ್ಕಂಥದ್ದು. ಮತ್ತೊಂದ್ ಕಡೆಗೆ ಎಂ ಬಿ ಪಾಟೀಲ್ ಅವರು ಕೂಡ ಇದಕ್ಕೆ ವಿಶೇಷವಾದಂತ ಒಂದು ಅರ್ಥ ಕಲ್ಪಿಸಬೇಕಾಗಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದ್ ಕಡೆಯಾಗಿ ಕಾಂಗ್ರೆಸ್ ನಲ್ಲಿ ಒಂದ್ ರೀತಿ ಸಂಚಲನ, ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ರಮೇಶ್ ಅವ್ರ ಜೊತೆ ವೇದಿಕೆಯನ್ನು ಹಂಚ್ಕೊಂಡಿರ್ತಕ್ಕಂಥ ಒಂದು ಪ್ರಕರಣ ಒಂದ್ ರೀತಿ ಸಂಚಲನವನ್ನ ಮೂಡಿಸಿದ್ರೆ, ಇತ್ತ ಕಾಂಗ್ರೆಸ್ಗೆ ಬಿಜೆಪಿಗೆ ಅಧಿಕೃತ ವಿರೋಧ ಪಕ್ಷವಾಗಿರ್ತಕ್ಕಂಥ ಬಿಜೆಪಿಗೆ ಕಾಂಗ್ರೆಸ್ ಅನ್ನ ಅಣಿಯೋದಕ್ಕೆ, ಕಾಂಗ್ರೆಸ್ ಅನ್ನ ಒಂದ್ ರೀತಿ ಲೇವಡಿ ಮಾಡೋದಕ್ಕೆ ಒಂದ್ ರೀತಿ ಬ್ರಹ್ಮಾಸ್ತ್ರ ಸಿಕ್ತಂತಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನವಿತಾ ಜೈನ್. ತಿಮ್ಮೇಗೌಡ್ರೆ, ಈ ವಿಚಾರದಲ್ಲಿ ಈಗ ಒಂದ್ ಕಡೆ ಡಿ ಕೆ ಶಿ ಅವರು ಈ ವಿಚಾರಗಳಲ್ಲಿ ಹಿಂದೂ ನಾನು ಯಾವಾಗ್ಲೂ ಕೂಡ ಬದುಕಿದ್ದಾಗ್ಲೂ ಕೂಡ ಹಿಂದೂ ಜೊತೆಗೆ ನಾನು ಸಾಯುವರೆಗೂ ಹಿಂದೂ ಅಂತ ಹೇಳಂತಹ ವಿಚಾರದಲ್ಲಿ ಅಬ್ಬರಿಸ್ತಾ ಇದ್ರೆ, ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಟೀಮ್ ಒಂದಷ್ಟು ತಟಸ್ಥವಾಗಿತ್ತು, ಯಾರು ಕೂಡ ಬಹಿರಂಗವಾಗಿ ಹೇಳಿಕೆ ಕೊಡಬಾರ್ದು. ಬಟ್ ಕೆ ಎನ್ ರಾಜಣ್ಣ ಇದೀಗ ಅವೆಲ್ಲವನ್ನ ಮೀರಿ ಈಗ ಮತ್ತೆ ಇಂಥ ಹೇಳಿಕೆಗಳನ್ನ ಕೊಡ್ತಾ ಇದಾರಲ್ವಾ ಅಂತ. ಹೌದು, ಯಾಕಂತ ಹೇಳಿದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ರಾಜಣ್ಣನವರ ಗುರಿಯಾಗಿಟ್ಕೊಂಡು ಮೊನ್ನೆ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಹೀಗಾಗಿ ಇವತ್ತು ಸಿಡಿದೆದ್ದಿರ್ತಕ್ಕಂಥ ಕೆ ಎನ್ ರಾಜಣ್ಣವರು ಆ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮೊನ್ನೆ ಆಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಮಾತು ಅಂದ್ರೆ, ರಾಜಣ್ಣವರು ನನ್ನನ್ನು ಭೇಟಿ ಮಾಡಿಲ್ಲ, ನನ್ನನ್ನು ಭೇಟಿ ಮಾಡಿದ್ರೆ ಆ ಸಲಹೆಯನ್ನ ಕೊಡ್ತೀನಿ ಅನ್ನುವಂತ ಒಂದು ಮಾತನ್ನ. ಮತ್ತೊಂದ್ ಕಡೆಯಾಗಿ ರಾಜಣ್ಣನವರ ಹೇಳಿಕೆಯನ್ನೇ ಗುರಿಯಾಗಿ ಇಟ್ಕೊಂಡು, ಹೌದ್ರಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಾನು ದುಡಿದಿದ್ದೀನಿ, ಕಾಂಗ್ರೆಸ್ ಪಕ್ಷ ನನ್ನನ್ನ ಏನು DCM ಮಾಡಿದೆ, 89ನೇ ಇಸ್ವಿಯಿಂದ ಮಂತ್ರಿಯನ್ನಾಗಿ ಮಾಡಿದೆ, ನನ್ನನ್ನ ತೆಲಂಗಾಣ ಕರೀತಾರೆ, ಕೇರಳ ಕರೀತಾರೆ, ಗುಜರಾತಿ ಕರೀತಾರೆ, ಬೇರೆ ಬೇರೆ ರೀತಿ ರಾಜ್ಯಗಳಿಗೆ ಕರೀತಾರೆ, ನಿಮ್ಮನ್ನ ಕರೀತಾರ ಅನ್ನುವಂತ ನಿಟ್ಟಿನಲ್ಲಿ ನೇರ ಪ್ರಶ್ನೆಯನ್ನ ಮಾಡಿದ್ರು. ಸೊ ಹೀಗಾಗಿ ಅದಕ್ಕೆ ತಿರುಗೇಟು ಕೊಡುವಂತ ಒಂದು ನಿಟ್ಟಲ್ಲಿ ಮತ್ತೊಂದು ಕಡೆಗೆ ಈ ಒಂದು ಅಮಿತ್ ಶಾ ಅವ್ರ ಜೊತೆ ವೇದಿಕೆ ಅಂದ್ಕೊಂಡಿರ್ತಕ್ಕಂಥ ಒಂದು ಘಟನೆಯನ್ನ ಉಲ್ಲೇಖವನ್ನ ಮಾಡೋದ್ರ ಮುಖಾಂತರ, ಆ ಒಂದು ಪ್ರಕರಣವನ್ನೇ ಗುರಿಯಾಗಿ ಇಟ್ಕೊಳ್ಳೋದ್ರ ಮುಖಾಂತರ ಇವತ್ತು DCM ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದ್ ರೀತಿ ಟಾಂಗ್ ಅನ್ನ ಕೇಂದ್ರ ಜನರು ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಈ ಒಂದು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರ ಒಂದು ಹೇಳಿಕೆಗಳ ಮೇಲೆ ಕೆ.ಎನ್. ರಾಜಣ್ಣ ಸೇರಿದಂತೆ ಸಿಎಂ ಆಪ್ತರು ನಿಗಾ ವಹಿಸಿದ್ದಾರೆ. ಈ ಒಂದು ಪ್ರಕರಣವನ್ನ ಗುರಿಯಾಗಿ ಇಟ್ಕೊಂಡು ಹೈಕಮಾಂಡ್ ಭೇಟಿ ಮಾಡಿದ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಅನ್ನುವಂತ ಒಂದು ಚರ್ಚೆ ಇದೀಗ ಕಾವೇರಿ ನಿವಾಸದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ನವಿತಾ ಜೈನ್. ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ. ಇನ್ನು ಕಾಂಗ್ರೆಸ್ನಲ್ಲಿ ಏಕನಾಥ್ ಶಿಂದೆ ಬರ್ತಾರೆ ಅನ್ನುವಂಥ ಬಿಜೆಪಿ ಆರೋಪಕ್ಕೆ ಈಗಾಗಲೇ ಸಚಿವ ಮಹದೇವಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನ್ ರಿಯಾಕ್ಷನ್ ಕೊಟ್ಟಿದ್ದಾರೆ ನೋಡಿ. ಡಿ ಕೆ ಶಿವಕುಮಾರ್ ನಮ್ಮ KPCC ಅಧ್ಯಕ್ಷರು ಮತ್ತು ಉಪ ಮುಖ್ಯಮಂತ್ರಿಗಳು ಅವರು ಹೋಗಿದ್ದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಉಳಿದಿರೋದು ಹೇಳೋದಕ್ಕೆ ಅವರೇ ಸಮರ್ಥರು. ಶುಭ್ರ ಬೆಳವಣಿಗೆ ಆಗುತ್ತೆ ಅನ್ನೋ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಈಗ. ಅಂತ್ಯಕಂತೆಗಳಿಗೆಲ್ಲ ಉತ್ತರ ಕೊಡಕ್ಕಾಗುತ್ತಾ? ಈಗ ಒಪ್ಪಂದ ಪ್ರಕಾರ ಏನಾದ್ರೂ ಸಿಎಂ ಆಗ್ತಾರ? ಒಪ್ಪಂದ ಆಗಿದೆ ಏನೋ ಅಂತ ಮಹಾರಾಷ್ಟ್ರ ಮಾದರಿ ಸರ್ಕಾರ ನಿರ್ಮಾಣ ಆಗುತ್ತೆ ಅಂತ ಯಾರು ಬರ್ಕೊಟ್ಟಿದ್ದಾರೆ ಒಪ್ಪಂದನ? ಹೈಕಮಾಂಡ್. ನಿಮ್ಗೆ ಗೊತ್ತಾ? ನಮ್ಗೆ ಗೊತ್ತಿಲ್ಲ ಸರ್. ಡಿ ಕೆ ಶಿವಕುಮಾರ್ ನಮಗೆ ಗೊತ್ತಿಲ್ಲ, ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಮಹಾರಾಷ್ಟ್ರ ಮಾದರಿನ ಇಲ್ಲೂ ಆಗುತ್ತೆ ಅಂತ ಏಕನಾಥ್ ಶಿಂದೆ ಮಾದರಿಯಲ್ಲಿ ಬಿಜೆಪಿ ಜೈನ್ ಸರ್ ಮಹಾರಾಷ್ಟ್ರ ಮಾದರಿ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಅಪಾಯ ಇದೆಯಾ ಸರ್? ಏನಾದ್ರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಅಪಾಯ ಏನಾದ್ರು? ಇದು ಒಂದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರನೇ ಮಾದರಿ, ಬೇರೆ ಯಾವ ಮಾದರಿನೂ ಬರಲ್ಲ ಇಲ್ಲಿ.